ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯ 8ನೇ ತಾರೀಕಿನಿಂದ 14ನೇ ತಾರೀಕು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಸಿಂಹ ರಾಶಿಯವರಿಗೆ ಈ ವಾರದ ಒಂದು ವಿಷಯದಲ್ಲಿ ಬರೋದಾದರೆ ನಿಮಗೆ ವ್ಯಾವಹಾರಿಕವಾಗಿ ತುಂಬ ಅನುಕೂಲತೆಗಳಿದೆ. ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದಾಗತ್ತೆ. ಎಷ್ಟೋ ದಿನಗಳ ನಂತರ ಜಟಿಲವಾದ ಸಮಸ್ಯೆಗಳು ಸುಲಭವಾದ ರೀತಿಯಲ್ಲಿ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಕೋರ್ಟು ಕಚೇರಿಗಳಲ್ಲಿರ್ತಕ್ಕಂತಹ ವ್ಯಾಜ್ಯಗಳು ನಿಮ್ಮ ಪರವಾಗಿ ತೀರ್ಪು ಬರುವಂಥದ್ದಾಗತ್ತೆ. ಈ ಪಿತೃಪಕ್ಷದಲ್ಲಿ ಒಂದಿಷ್ಟು ಅನುಕೂಲತೆಯನ್ನು ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವಂಥದ್ದಾಗತ್ತೆ. ಆ ಒಂದು ಪಿತೃಗಳ ಆಶೀರ್ವಾದ ನಿಮಗೆ ಈ ವಾರ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳೋದು. ಹಾಗೂ ಗ್ರಹಣದ ನಂತರ ಒಂದಿಷ್ಟು ಅನುಕೂಲತೆಯನ್ನು ನೀವು ಕಾಣುವಂಥದ್ದಾಗ್ತೀರಾ ಈ ಇಡೀ ವಾರ ಅಂತಲೇ ಹೇಳಬಹುದು. ಇನ್ನು ನಿಮಗೆ ಈ ವಾರ ಹೆಚ್ಚು ಕಡಿಮೆ ಒಂದಿಷ್ಟು ಪ್ರಯಾಣಗಳು ಕೂಡ ಇರುತ್ತೆ. ಆ ಪ್ರಯಾಣದಲ್ಲಿ ಒಂದಿಷ್ಟು ಆಯಾಸ, ದೈಹಿಕ ಶ್ರಮ ಎಲ್ಲವೂ ಕಂಡು ಬರುವಂಥದ್ದಾಗುತ್ತೆ. ಸೊ ಈ ಪ್ರಯಾಣದಿಂದ ಒಂದಿಷ್ಟು ಅನುಕೂಲತೆ ಜೊತೆಗೆ ಆರ್ಥಿಕವಾಗಿಯೂ ನಿಮಗೆ ಲಾಭ ತರುವಂಥದ್ದಾಗುತ್ತೆ, ವ್ಯಾವಹಾರಿಕವಾಗಿಯೂ ಲಾಭ ತರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವ, ಮನ್ನಣೆ ಸಿಗುವಂಥದ್ದಾಗುತ್ತೆ. ಒಂದಿಷ್ಟು ವ್ಯವಹಾರಗಳಲ್ಲಿ ದೃಢತೆಯೊಂದಿಗೆ ಕಠಿಣ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಈ ವಾರ. ಎಲ್ಲರೂ ವಿರೋಧ ಮಾಡಿದರೆ ನೀವು ಸ್ವಲ್ಪ ಗಟ್ಟಿ ಬಂಡ ಧೈರ್ಯದಿಂದ ಮುನ್ನುಗ್ಗುವಂತಹ ಚಾಕಚಕ್ಯತೆಯನ್ನು ಹೊಂದುವಂಥದ್ದಾಗ್ತೀರಾ ಈ ವಾರ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಈ ವಾರ ನಿಮಗೆ ಒಂದಿಷ್ಟು ಅನುಕೂಲತೆ ಇದೆ. ನನ್ನ ತುಂಬ ಚೆನ್ನಾಗಿ ಇರುವಂಥ ದಿನಗಳನ್ನು ಅನುಭವಿಸಿ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲತೆ ವಿಷಯಕ್ಕೆ ಬರೋದಾದರೆ ಯಾಕೋ ಕೋಪ ಮತ್ತು ಅತಿರೇಕಕ್ಕೆ ಹೋಗ್ತಾ ಇದೆ. ಈ ಕೋಪದಿಂದ ಒಂದಿಷ್ಟು ಅವಕಾಶಗಳನ್ನು ನೀವಾಗಿ ಕಳೆದುಕೊಳ್ಳುವಂಥರಾಗ್ತೀರಾ. ಈ ಕೋಪದಿಂದ ಕೆಲವೊಂದಿಷ್ಟು ಸಂಬಂಧಗಳು ಮತ್ತೆ ದೂರ ಆಗುವಂಥ ಅವಕಾಶಗಳು ಅಧಿಕವಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಈ ಕೋಪದಿಂದ ಕೆಲವೊಂದಿಷ್ಟು ನಿಮ್ಮ ಒಂದು ಹತ್ತಿರಕ್ಕೂ ಬರದೇ ಇರುವಂತಹ ಕೆಲಸಗಳು ಕೂಡ ಅನ್ನಿಸ್ಕೊಳ್ತಾ ಇದೆ. ಅಂದರೆ ಅದೆಲ್ಲೋ ಒಂದಿಷ್ಟು ಫಿಕ್ಸ್ ಆಗಿತ್ತು ಇವರಿಗೆ ಕೊಡೋಣ ಅಂತ, ಬಟ್ ನಿಮ್ಮ ಒಂದು ಇತ್ತೀಚಿನ ಹಾವಭಾವಗಳನ್ನು ಪರೀಕ್ಷೆ ಮಾಡಿದಾಗ ಬೇಡ ಇವರಿಗೆ ಅಂತ ಹೋಲ್ಡ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಕೋಪ ಯಾಕೋ ಮತ್ತೆ ಅತಿರೇಕಕ್ಕೆ ಬರ್ತಾ ಇದೆ. ದಯವಿಟ್ಟು ಮಾಡ್ಕೋಬೇಡಿ ಸಿಂಹರಾಶಿಯವರು. ಯಾಕೆಂದರೆ ಅಷ್ಟಮ ಶನಿ ಬೇರೆ ಇದೆ, ತುಂಬ ಕಾಡುತ್ತಾನೆ ಶನಿ. ನಿಮ್ಮ ಕೋಪ ಒಮ್ಮೊಮ್ಮೆ ಸುಟ್ಟು ಹಾಕ್ಬಿಡುವಂಗೆ ಬೇಜಾರು ಮಾಡಿಸ್ಬಿಡ್ತಾನೆ. ಅಂದರೆ ಅಷ್ಟು ಕಠಿಣ ಸವಾಲುಗಳನ್ನು ಎದುರಿಸ್ತಾನೆ. ಯಾಕಂದರೆ ನಾವು ಕೆಲವೊಂದು ವಾರಗಳವರೆಗೂ ನಿಮ್ಮನ್ನು ತುಂಬ ಒಂದು ಇತಿಮಿತಿಯಲ್ಲಿ ಎಲ್ಲೋ ಒಂದು ಕಡೆ ತೂಕದ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಈ ಗ್ರಹಣ ಕಳೆದ ನಂತರ ಆಗಿರ್ಬೋದು, ಗ್ರಹಣಕ್ಕಿಂತ ಮುಂಚೆ ಆಗಿರ್ಬೋದು, ಈ ಕೋಪ ಅತಿರೇಕ ಬರ್ತಾ ಇದೆ. ದಯವಿಟ್ಟು ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಏನು ಅನುಕೂಲವಂತೂ ಆಗೋದಿಲ್ಲ, ಅನಾನುಕೂಲ ನಮಗೆ ಜಾಸ್ತಿ ಆಗುತ್ತೆ. ಯಾರು ಕೋಪ ಮಾಡ್ಕೊಳ್ತೀವಲ್ಲ ನಮಗೆ ಅನಾನುಕೂಲ, ಅತಿ ವೇಗವಾಗಿ ಸಮಸ್ಯೆಗಳು ಕೂಡ ನಮಗೆ ಬರುವಂಥದ್ದಾಗುತ್ತೆ. ಯಾರೂ ನಮ್ಮ ಸಮಸ್ಯೆಗೆ ಸಹಾಯಕ್ಕೆ ಬರೋದಿಲ್ಲ. ಎಲ್ಲರೂ ನಮ್ಮನ್ನು ಅಪಹಾಸ್ಯ ಮಾಡೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ಕೋಪ ಬೇಡ. ಕೋಪ ಎಷ್ಟೇ ಬಂದರೂ ಸ್ವಲ್ಪ ಕಂಟ್ರೋಲ್ ಮಾಡಿ, ಯೋಗ ಮಾಡಿ, ಆ ಕೋಪಕ್ಕೆ ಬೇಕಾಗಿರ್ತಕ್ಕಂಥ ಮದ್ದನ್ನು ಹುಡುಕಿ. ಆದರೆ ಕೋಪ ಬೇಡ. ಕೋಪದಿಂದ ನಿಮಗೆ ಮುಂದಿನ ಜೀವನ ತುಂಬ ಜಟಿಲ, ಕಠಿಣ ಎಲ್ಲವೂ ಒಳಗೊಂಡಿರುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಕೋಪ ಇರಲಿ, ಆದರೆ ಅತಿರೇಕದ ಕೋಪ ನಿಮ್ಮ ಜೀವನಕ್ಕೆ ಅಪಾಯ ಅಂತಲೇ ತಿಳ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಸಂಸಾರ ಅಥವಾ ಕುಟುಂಬದಲ್ಲಿ ಒಂದಿಷ್ಟು ಜಗಳಾದಿಗಳು ಪ್ರಾರಂಭ ಆಗುತ್ತೆ. ಆ ಜಗಳ ಒಂದು ಹಂತಕ್ಕೆ ಬೇರೆ ಹಂತಕ್ಕೂ ಹೋಗ್ಬೋದು ನಿಮ್ಮ ಕೋಪದಿಂದ. ಹಾಗಾಗಿ ಕುಟುಂಬದ ಜೊತೆಗೆ ದಯವಿಟ್ಟು ಯಾರೂ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಸುಮಾರು ಜನ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ಮನೆಯ ಒಂದಿಷ್ಟು ಸಮಸ್ಯೆಗಳು ಅವರಿಗೆ ಅಡ್ವರ್ಟೈಸ್ಮೆಂಟ್ ಆಗೋ ರೀತಿಯಲ್ಲಿ ಹೋಗಬಾರ್ದು. ಹಾಗಾಗಿ ದಯವಿಟ್ಟು ನಮಗೋಸ್ಕರ ಸಿಂಹರಾಶಿಯವರು ಕೋಪದಿಂದ ವರ್ತಿಸಲು ಹೋಗಬೇಡಿ ಅಷ್ಟೇ. ಅದು ಒಂದು ಬಿಟ್ಟರೆ ನಿಮಗೆ ಈ ವಾರ ಎಲ್ಲವೂ ಅನುಕೂಲತೆ ಇದೆ, ಒಳ್ಳೆಯದಾಗಲಿ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ
ಮಹಾರಾಜರ ದರ್ಶನ ಮಾಡಿಕೊಳ್ಳಿ, ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಓದಿಕೊಳ್ಳಿ. ಹಾಗೂ ಈ ಪಿತೃಪಕ್ಷದಲ್ಲಿ ಅನ್ನದಾನ ಮಾಡುವುದನ್ನು ಮಾತ್ರ ಮರಿಬೇಡಿ. ಅನ್ನದಾನ ಯಾರಿಗಾದರೂ ಮಾಡಿ, ಆದರೆ ಹಸಿದವನಿಗೆ ಕೊಡಿ, ಅವಶ್ಯಕತೆ ಇರೋರಿಗೆ ಅನ್ನದಾನ ಮಾಡಿ. ಇದರಿಂದ ಪಿತೃಗಳಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಹಾಗೂ ಪಿತೃಗಳ ಒಂದಿಷ್ಟು ಆಶೀರ್ವಾದ ನಾವು ಈ ವಾರ ಪಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ವಿಹಾತ್, ಸರ್ವೇ ಜನಾಃ ಸುಖಿನೋ ಭವಂತು.